ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದೇನಂತಂದ್ರೆ ಇವ್ರ ಸಂವಿಧಾನನ ವಿರೋಧ ಮಾಡುವ ಮುಖಾಂತರವಾಗಿ, ಸಂವಿಧಾನನ ತೆಗೆಯಂತ ಪ್ರಯತ್ನ ಮಾಡುವ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವನ ತೆಗೆಯಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರ್ತಕ್ಕಂಥ ಸಂಕಷ್ಟಗಳಿಗೆ, ನಿಮಗೆ ತೊಂದರೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನಿಮ್ಮನ್ನ ತೊಂದರೆಗಳ ಬಲೆಯಲ್ಲಿ ಬೀಸಿ ಸಿಕ್ಕಾಕ್ಸ್ತಾ ಇದ್ದಾರೆ ಅಂತ. तो आपको समझना पड़ेगा कि ये जो संविधान है ये आपका है. ಇವತ್ತು ತಾವು ಯೋಚನೆ ಮಾಡಬೇಕು, ತಾವು ತಿಳ್ಕೋಬೇಕಾಗಿದೆ. ಈ ಒಂದು ಸಂವಿಧಾನ ಏನಿದೆ ಇದು ನಿಮ್ಮ ಸಂವಿಧಾನ. आपके जीवन में इससे बड़ी कोई चीज नहीं है. ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಈ ಸಂವಿಧಾನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಕೂಡ ಇಲ್ಲ ಅಂತ ನೀವು ತಿಳ್ಕೋಬೇಕಾಗುತ್ತೆ. यही आपको अन्याय से बचाता है. ಇದು ಈ ಸಂವಿಧಾನ ನಿಮ್ಮನ್ನ ಅನ್ಯಾಯದಿಂದ ಕಾಪಾಡುತ್ತೆ. यही आपको न्याय का अधिकार देता है. ಈ ಸಂವಿಧಾನ ನಿಮ್ಗೆ ನ್ಯಾಯದ ಅಧಿಕಾರನ ನಿಮ್ ಕೈ ಕೊಡುತ್ತೆ. यही आपको शिक्षा का अधिकार देता है. ಇದೇ ನಿಮ್ಗೆ ಶಿಕ್ಷಣದ ಅವಕಾಶನ ಕೊಡುತ್ತೆ. भोजन का अधिकार देता है. ಈ ಸಂವಿಧಾನ ನಿಮ್ಗೆ ಆಹಾರ, ಊಟದ ಅವಕಾಶ ಕೊಡುತ್ತೆ. आवाज उठाने का अधिकार देता है. ನಿಮ್ಮ ಧ್ವನಿ ಎತ್ತಿ ಮಾತಾಡಂತ ಅವಕಾಶ ಈ ಸಂವಿಧಾನ ಕೊಡುತ್ತೆ. सरकार के खिलाफ आंदोलन करने का अधिकार देता है. ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಂತ ಅವಕಾಶ ಈ ಸಂವಿಧಾನ ಕೊಡುತ್ತೆ. ये जो हमारे सेना, ये जो हमारे पुलिस वाले यहाँ खड़े हैं, कर्मचारी खड़े हुए हैं सरकार के, इनको सुरक्षित रखता है. ಈ ಒಂದು ಇವತ್ತು ನಮ್ಮನ್ನ ಕಾಪಾಡ್ತಾ ಇರ್ತಕ್ಕಂಥ ಆರಕ್ಷಕರೇನಿದ್ದಾರೆ, ಪೊಲೀಸ್ ಏನಿದ್ದಾರೆ, ಇವತ್ತು ಅವ್ರನ್ನ ಸುರಕ್ಷಿತವಾಗಿಡಂತ ಕೆಲಸನ ಈ ಸಂವಿಧಾನ ಮಾಡುತ್ತೆ. ये आज अपने पुराने पेंशन के लिए गिड़गिड़ा रहे हैं. ಇವತ್ತು ಇವರು ಅವರ ಪೆನ್ಷನ್ಗೋಸ್ಕರ ಆಕಾಶದ ಕಡೆ ನೋಡ್ತಾ ಇದ್ದಾರೆ. क्योंकि आज की सरकार हर रोज संविधान पर हमला करती है. ಯಾಕಂತಂದ್ರೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಈ ಸರ್ಕಾರ ಪ್ರತಿ ದಿನ ಸಂವಿಧಾನದ ಮೇಲೆ ಹಲ್ಲೆ, ಆಕ್ರಮಣ ಮಾಡ್ತಾ ಇದೆ. तो समझ लीजिए यही आपका लोकतंत्र है. ಮತ್ತೆ ನೀವು ತಿಳ್ಕೊಂಬಿಡ್ರಿ, ಈ ಸಂವಿಧಾನ ಇದೇ ತಮ್ಮನ್ನು ಕಾಪಾಡಕ್ಕಿರ್ತಕ್ಕಂಥದ್ದು. और यही आपको सुरक्षित रखेगा. ಮತ್ತೆ ಇದೇ ಸಂವಿಧಾನ ನಿಮ್ಮನ್ನೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಇಟ್ಟಿರುತ್ತೆ ಅಂತ ಹೇಳಿ. और जो अपनी राजनीति के लिए, अपनी सत्ता के लिए इसको कमजोर करने की कोशिश कर रहे हैं, इसको बदलने, इसको खत्म करने की कोशिश कर रहे हैं, उनको पहचानिए. ಇವತ್ತು ತಾವು ತಿಳ್ಕೊಳ್ಳಿ, ಯಾರು ಅವರ ರಾಜಕೀಯದ ಬೇಳೆಗಳನ್ನ ಬೇಯಿಸ್ಕೊಳ್ಳಕ್ಕೆ, ಯಾರವರ ರಾಜಕೀಯದ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಸಂವಿಧಾನದ ಮೇಲೆ ಹಲ್ಲೆ ಮಾಡಿ ಬದಲಾವಣೆ ಮಾಡಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನ ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರು ಯಾರು ಅಂತೇಳಿ ತಾವೆಲ್ಲರೂ ಮನ್ಸಿಟ್ಟಿ ಗಮನಿಸಿ. तय कर लीजिए, मन बना लीजिए कि आप इस पर आंच नहीं आने देंगे. ತಾವು ಗಟ್ಟಿ ಮನಸ್ಸು ಮಾಡ್ಕೊಳ್ರಿ, ಧೈರ್ಯ ಮಾಡ್ಕೊಳ್ರಿ, ಹೋರಾಟ ಮಾಡಕ್ ತಯಾರಾಗಿ. ಯಾಕಂತಂದ್ರೆ ಈ ಸಂವಿಧಾನದ ಮೇಲೆ ಯಾವುದೇ ಒಂದು ರೀತಿಯಾದಂತ ಒಂದು ಕಪ್ಪು ಚುಕ್ಕೆ ಕೂಡ ಬರಕ್ ಬಿಡಲ್ಲ ಅಂತೇಳಿ ತಾವು ತೀರ್ಮಾನ ಮಾಡ್ಕೊಳ್ಳಿ. आप अपना अपमान नहीं सहेंगे, अपने संविधान का अपमान नहीं सहेंगे, बाबा साहेब का अपमान नहीं सहेंगे.